ಗಿರಣ ನಾವು ಒಳಗಡೆ ಹೋದ್ರೆ ಎಲ್ಲಿ ನಡ್ಕೊಬರ್ಕಾಯ್ತದೆ, ಯಾರು ಊರುಗಳೇ ಇಲ್ಲ ಫಾರೆಸ್ಟ್ ಪ್ರಶಾಂತಿ ಸಿಗೋದಿಲ್ಲ. ವಿವಿಧ ಬೇಡಿಕೆ ಈಡೇರಿಸುವಂತೆ ದಿನಗೂಲಿ ನೌಕರರ ಹೋರಾಟ. ಅರಣ್ಯ ಇಲಾಖೆಯ ವ್ಯಾಪ್ತಿಯ ದಿನಗೂಲಿ ನೌಕರರಿಂದ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯ. ಅರಣ್ಯ ಇಲಾಖೆಯ ವನ್ಯಜೀವಿ ಘಟಕದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ದಿನಗೂಲಿ ನೌಕರರು ಅದೇ ಹೆಸರಿನಲ್ಲಿಯೇ ಮುಂದುವರಿಸುವಂತೆ ಆಗ್ರಹ. ಕೊಡಗಿನ ವಿರಾಜಪೇಟೆಯಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ನಿವಾಸಕ್ಕೆ ತೆರಳಿ ಮನವಿ. ವಿವಿಧ ಜಿಲ್ಲೆಗಳಿಂದ ಆಗಮಿಸಿ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣಗೆ ನೌಕರರ ಮನವಿ. ಅರಣ್ಯ ಇಲಾಖೆಯ 33 ವನ್ಯಜೀವಿ ಘಟಕಗಳು, 5 ರಾಷ್ಟ್ರೀಯ ಹುಲಿ ಸಂರಕ್ಷಿತ ಪ್ರದೇಶ, ಆನೆ ಕಾರ್ಯಾಚರಣೆ, ಹುಲಿ ಕಾರ್ಯಾಚರಣೆ, ಪ್ರಾಣಿ ಹತ್ಯೆ ತಡೆ ಶಿಬಿರ. ಗಡಿ ಪ್ರದೇಶಗಳಲ್ಲಿ ನಿರಂತರ ಕರ್ತವ್ಯದಲ್ಲಿ ತೊಡಗಿಸಿಕೊಂಡಿರುವ ಹಂಗಾಮಿ ನೌಕರರು ತಮ್ಮ ಸಮಸ್ಯೆ ಬಗೆಹರಿಸಿ ನೌಕರರ ಹೊಸ ನೇಮಕಾತಿ ಮಾಡಬೇಕೆಂದು ಆಗ್ರಹ. ರಾಜ್ಯ ವನ್ಯಜೀವಿ ವಿಭಾಗದ ಅಧ್ಯಕ್ಷ ಮೆರಿಯಂಡ ಸಂಕೇತ್ ಪೂವಯ್ಯ ನೇತೃತ್ವದಲ್ಲಿ ಮನವಿ ಸಲ್ಲಿಕೆ. ಶಾಸಕ ಪೊನ್ನಣ್ಣ ಮುಖೇನ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ ನೌಕರರ ಬೇಡಿಕೆಗಳನ್ನು ಬಗೆಹರಿಸುವಂತೆ ಮನವಿ. ವನ್ಯಜೀವಿ ಮತ್ತು ಕಾಡನ್ನು ರಕ್ಷಣೆ ಮಾಡಲು ಇಡೀ ಜೀವವನ್ನೇ ಪರಿಸರಕ್ಕೆ ಮುಡಿಪಾಗಿಟ್ಟಿದ್ದೇವೆ. ಆದರೆ ಸರ್ಕಾರ ಮಾತ್ರ ನಮಗೆ ಹೊರಗುತ್ತಿಗೆ ನೌಕರರನ್ನಾಗಿ ಮಾಡಿದ್ದಾರೆ. ಹೊಸದಾಗಿ ಅರಣ್ಯ ಇಲಾಖೆಗೆ ನೇಮಕ ಮಾಡುವ ಮುನ್ನ ನಮಗೆ ಬದುಕಿನ ಭದ್ರತೆಗಾಗಿ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಬೇಕು. ವನ್ಯಜೀವಿ ವ್ಯಾಪ್ತಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರು ದಿನದ 24 ಗಂಟೆ ಕೆಲಸ ಮಾಡಿದ್ರೂ 30 ದಿವಸಕ್ಕೆ ಸಂಬಳ ನೀಡುವ ಬದಲು 26 ದಿನಗಳಿಗೆ ಸಂಬಳ ನೀಡಲಾಗುತ್ತಿದೆ. ಈ ವ್ಯವಸ್ಥೆ ನಿಲ್ಲಬೇಕು. ವನ್ಯಜೀವಿ ಭತ್ಯೆ ಅನುದಾನ ಬಿಡುಗಡೆ ಮಾಡುವಾಗ ತಾರತಮ್ಯ ಸರಿಪಡಿಸಬೇಕೆಂದು ಮನವಿ ಮಾಡಿದ ನೌಕರರ ಮನವಿ ಸ್ವೀಕರಿಸಿ ಅರಣ್ಯ ಸಚಿವರು ಮುಖ್ಯಮಂತ್ರಿಗಳಿಂದ ಬೇಡಿಕೆ ಈಡೇರಿಸುವಂತೆ ಭರವಸೆ ನೀಡಿದ ಪೊನ್ನಣ್ಣ. ಊಟದ ವ್ಯವಸ್ಥೆ ಇದೆ, ಶಿಸ್ತಿನಿಂದ ಎಲ್ಲರಿಗೂ ಇದೆ. 250 ಜನಕ್ಕೂ ಕೂಡ ಊಟ ಇರೋದ್ರಿಂದ ಊಟದ್ದೇನು ಹರಿಬಿರಿ ಇಲ್ಲ. ಸಾಲಾಗಿ ನಿಂತು ಊಟಗಳ ಬಗ್ಗೆ ಬೇಕಾದರೂ ಒಂದು 10 ನಿಮಿಷ ಚರ್ಚೆ ಮಾಡಿ. ಈ ಕ್ಷೇಮಾಭಿವೃದ್ಧಿ ಅಧಿನಿಯಮ ಬಿಟ್ಟೋದವರು ಕೂಡ ಒಂದು ಕಡೆ ಬರಬೇಕಾಗತ್ತೆ. ಇಲ್ಲಿ ಮುಗಿದ ನಂತರ ಆಯಿತಾ, ದರೋಜಿ ಕರಡಿ ಧಾಮ ಬಳ್ಳಾರಿ ಅಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ. ಆಗಮನ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ